ಕೊಡಿಸ್ಬೇಕಲ್ಲ. ಯಾಕಂತಂದ್ರೆ KKRDB ಮೂಲಕ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಇದರಿಂದ ದುಡ್ಡು ಇಸ್ದು ಕೊಟ್ಟಿದ್ವಿ ಬಿಲ್ಡಿಂಗಿಗೆ. ಮತ್ತು ಈಗ ಅಲ್ಪಸಂಖ್ಯಾತರ ಇಲಾಖೆಯಿಂದ ದುಡ್ಡು ಕೊಡಿಸಿದಿರಿ, ಅಟ್ಲೀಸ್ಟ್ ನಮ್ಗೆ ಹೇಳಬೇಕಲ್ರಿ ಏನು ಮಾಡಿದಿರಿ ನೀವು ಅಂತೇಳಿ. ನಮ್ಗೇನು ಅಲ್ಲಿ ಇಲ್ಲೇ ಇಲ್ಲ, ಅಲ್ಲಿ ಶಾಸಕರು ನಾವು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ, ಈ ಬಗ್ಗೆ ವಿಧಾನಸಭಾ ಸ್ಪೀಕರ್ಗೆ ಹಕ್ಕುಚ್ಯುತಿ ಮಂಡಿಸಿ ಪತ್ರ ಸಹ ಸಲ್ಲಿಸಿದ್ದೇನೆ ಅಂಥೇಳಿ ಮತ್ತೊಂದು ವಿವಾದನ ಹುಟ್ಟಾಕಿದ್ದಾರೆ. ಈ ವಿವಾದಗಳ ಹಿನ್ನೆಲೆಯಲ್ಲಿ ಏನಪ್ಪ ಇದು ಅಂತೇಳಿ ಇಲ್ಲೊಂದು ಮತ್ತೆ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ. ಯಾಕೆ ಈ ವಿವಾದ ಹುಟ್ಟಿದ್ರೆ, ಆಳಂದ ಕ್ಷೇತ್ರದಲ್ಲಿ ಮೌಲಾನಾ ಆಜಾದ್ ಮಾದರಿ ವಸತಿ ನಿರ್ಮಾಣಕ್ಕೆ ಈಗಾಗಲೇ KKRDB ಅನುದಾನ ಮಂಜೂರು ಮಾಡಿದೆ. ಅದಕ್ಕೆ ಈಗಾಗಲೇ 17 ಕೋಟಿ ಎಷ್ಟು ಮಂಜೂರು ಮಾಡಿದ KKRDB. ನಾನು ಬೇಡಿಕೆ ಇರಿಸದೇ ಇದ್ದರೂ ನನ್ನ ಗಮನಕ್ಕೂ ತರದೆ ಅಲ್ಪಸಂಖ್ಯಾತರ ಇಲಾಖೆ ಅದೇ ವಸತಿದಾರರಿಗೆ 17 ಕೋಟಿ ಕೊಟ್ಟಿದೆ. ಒಂದು ದುಡ್ಡಲ್ಲ, 2 ದುಡ್ಡಲ್ಲ, 17 ಕೋಟಿ ರೂಪಾಯಿ ಕೊಟ್ಟಿದೆ. 2 ಸಲ ಅದಕ್ಕೆ ಕೊಟ್ಟಿದ್ದಾರೆ. ಯಾಕೆ ನನಗೆ ಯಾಕೆ ಕೇಳಿಲ್ಲ, ನನ್ನ ಕ್ಷೇತ್ರದಲ್ಲೋ ಏನು ಕಾರಣ ಕೊಟ್ಟರು, ಎದಕ್ಕೆ ಕೊಟ್ಟರು ಅನ್ನೋದು ಮತ್ತೊಂದು ವಿವಾದ ಹುಟ್ಟಾಗಿದ್ದಾರೆ. ಇವೆರಡೂ ವಿವಾದಗಳಿಂದ ಮತ್ತೆ ಚರ್ಚೆ ಶುರುವಾಗಿಬಿಟ್ಟದ. ಏನಪ್ಪ ವಿಶ್ವಾಸ ತೆಗೆದುಕೊಳ್ಳೋದಿಲ್ಲ ಏನೋ ಸಿದ್ದರಾಮಯ್ಯ ಸರ್ಕಾರ ಅನ್ನುವಂಥಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ಸಿದ್ದರಾಮಯ್ಯರು ಕಡೆಗೆ ಬ್ಯಾಸತ್ತ 25 ತಾರೀಕು ನೀವು ಬರ್ರಪ್ಪ, ಏನು ನಿಮ್ಮದೇನು ಸಮಸ್ಯೆ ಅಂತ ಹೇಳಬರ್ರಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯರು ತಿಳಿಸಿ ಕರೆದಿದ್ದಾರೆ. ಇನ್ನು ಏನು ಡೆವಲಪ್ ಆಗೋದು ನೋಡೋಣ ಮುಂದಿನ. ಬಟ್ ಇಲ್ಲಿವರೆಗೆ ಆದ್ರ ಬಗ್ಗೆ ಒಂದಿಷ್ಟು ಪರ ವಿರೋಧ ಮಾತುಗಳಿದ್ದರು. ಅದರಲ್ಲೂ ನಮ್ಮ ಪರಮೇಶ್ವರ್ ಅವರು, ಗೃಹ ಸಚಿವರು, ಅವ್ರಿಂದ ಇಲ್ಲರಿ ಅವ್ರು ಕಂಪ್ಲೇಂಟ್ ಕೊಡ್ರಿ, ನಾವು ಕೊಡಲಿ, ನಾವೆಲ್ಲ ಎನ್ಕ್ವೈರಿ ಮಾಡಿಸ್ತೀವಿ, ಅದರಿಂದ ನಾವು ತಪ್ಪು ಮಾಡೋದಿಲ್ಲ, ಅದಿದ್ದ ಹೇಳೋದು ಆರೋಪ ಸರಿ ಇದ್ದರೆ ಶಿಕ್ಷೆ ಮಾಡಿಸೋಣ ಅನ್ನೋಂಗೆ ಮಾತಾಡಿದ್ದಾರೆ. ಆದರೆ ನಮ್ಮ ಶಿವಕುಮಾರ್ ಅವ್ರು ಮಾತ್ರ, DK ಶಿವಕುಮಾರ್ ಅವ್ರು ಮಾತ್ರ ಮಾಹಿತಿ ಇಲ್ಲದೆ BRP ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಸುಮ್ಮನೆ ಯಾರೋ ಹೇಳಿದ ಮಾತಿಗೆ ಮಾಡ್ತಾ ಇದ್ದಾರೆ. ಕೇಳಿ ಅದು ಸರಿ ಇಲ್ಲ, ಹಂಗೆ ಮಾಡಬಾರ್ದು, ತಪ್ಪದು ಅಂತೇಳಿ. ಯಾಕಂದ್ರೆ ಅವರು ಕ್ಲಿಯರೆನ್ಸ್ ಯಾವ ರೀತಿ ಕೊಡ್ತಾರಪ್ಪ ಅಂದ್ರೆ ಒಂದು ಮಾತು ಹೇಳ್ತಾರೆ ಅವರು, ನಾನು ಅಥವಾ ನೀವು ಬಂದು ಗ್ರಾಮ ಸಭೆಯಲ್ಲಿ ಮನೆ ಕೇಳಿದ ತಕ್ಷಣ